ಹಳೆಮಯ್ಯ, ಯಾಕೆ ನಿಂತ್ಬಿಟ್ಟೆ? ಕೂತ್ಕೋ. ಬಾಬಾ ಏನಿದೆಲ್ಲ? ಓ ಹೇಳ್ತೀನಿ, ಕೂತ್ಕೋಪ ನೀನು, ಕೂತ್ಕೋ. ಯಾಕೆ ಇದನ್ನೆಲ್ಲ ನೋಡಿ ಗಾಬರಿ ಆಗೋಯ್ತಾ? ಕಳ್ಳ. ಹಾಗಲ್ಲ ಸ್ನೇಹ, ನನಗೇನ್ ಬರೋದಕ್ಕೆ ಇಷ್ಟ ಇರ್ಲಿಲ್ಲ. ದೊಡ್ಡಮ್ಮ ಹೇಳಿದ್ರು ಅಂತ ಬಂದೆ ಅಷ್ಟೆ. ಯಾರು ಹೇಳಿದ್ರು ನೀನು ಹೋಗ್ಬಾರ್ದಿತ್ತು ರಾಮ್. ಆ ಪ್ರೇಮ ಎಲ್ರ ಮುಂದೆ ನನಗೆ ಎಷ್ಟು ಅವಮಾನ ಮಾಡಿದಾಳೆ, ನನ್ ಕಪಾಳಕ್ಕೆ ಹೊಡೆದಿದ್ದಾಳೆ. ಆದ್ರೂ ನೀನ್ ಅದನ್ನ ಯಾವ್ದನ್ನು ಯೋಚನೆ ಮಾಡದೆ ಅವ್ರ ತವ್ರ ಮನೆಗೆ ಹೋಗಿದ್ಯಾ. ಯಾಕೆ ರಾಮ್ ಹೀಗೆಲ್ಲ ಮಾಡ್ತಿದ್ಯಾ? ನನಗೆ ಹರ್ಟ್ ಆಗತ್ತೆ ಅಂತ ಸ್ವಲ್ಪನೂ ಅನ್ನಿಸ್ತಿಲ್ವಾ ನಿನ್ಗೆ? ನನಗೆ ಇಲ್ಲಿ ಎಷ್ಟು ಇರಿಟೇಟ್ ಆಗ್ತದೆ ಗೊತ್ತಾ? ನಿನ್ನ ಆ ಪ್ರೇಮನ್ ಜೊತೆ ನೆನ್ಸ್ಕೊಂಡ್ರೇನೆ ನನಗೆ ಹಿಂಸೆ ಆಗ್ತದೆ. ಅದನ್ನೆಲ್ಲ ನಿಂಗೆ ಯಾವ್ದನ್ನು ಯೋಚನೆ ಮಾಡ್ದೆ ಅವಳ ಜೊತೆನೆ ಅವಳ ತವ್ರ ಮನೆಗೆ ಹೋಗಿದ್ಯಾ. ಸ್ನೇಹ ಪ್ಲೀಸ್, ನನ್ ಸಿಚುವೇಶನ್ ಅರ್ಥ ಮಾಡ್ಕೊ. ನನ್ನಿಂದ ಆಗ್ತಿಲ್ಲ ರಾಮ್, ನಿಜವಾಗ್ಲೂ ಆಗ್ತಿಲ್ಲ. ಈಗ್ಲೇ ಅಲ್ಲಿ ಸರ್ಜರಿ ಇದೆ ಅಥವಾ ಏನೋ ಒಂದ್ ರೀಸನ್ ಹೇಳಿ ಅಲ್ಲಿಂದ ಹೊರಡು ರಾಮ್. ಅಲ್ಲಿರೋವರೆಗೂ ನನ್ಗೆ ಒಂಚೂರು ನೆಮ್ಮದಿ ಇಲ್ಲ. ಹೀಗೆ ಒತ್ತಾಯ ಮಾಡ್ಬೇಡ ಸ್ನೇಹ. ಹೀಗಿದ್ದಕ್ಕಿದ್ದಾಗೆ ಹೊರಡೋದಕ್ಕಾಗಲ್ಲ. ಹೊರಟಿದ ವಿಷಯ ದೊಡ್ಡಮ್ಮ ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ. ಅಂಡ್ ನಿನಗೂ ಗೊತ್ತು, ದೊಡ್ಡಮ್ಮಂಗೆ ಬೇಜಾರಾಗೋ ರೀತಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಂತ. ಹಾಗಂತ ನನಗೆ ಹಿಂಸೆ ಆದ್ರೆ ಓಕೆನಾ ನಿನ್ಗೆ? ಸ್ನೇಹ, ಇವತ್ತೊಂದಿನ ಅಷ್ಟೇ ನಾವಿರೋದು ಇಲ್ಲಿ. ನಾಳೆ ಹೊರಡ್ಬೇಕು, ಹೊರಡ್ತೀವಿ ಕೂಡ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ರಾಮ್. ಯಾವಾಗ್ಲೂ ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡಮ್ಮ. ಪ್ರೀತಿಸೋ ಹುಡುಗಿ ನಾನು. ನನ್ ಫೀಲಿಂಗ್ಸ್ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆನೇ ಇಲ್ಲ ಅವನ್ಗೆ. ಇಲ್ಲ, ನಾನ್ ಇವತ್ತು ಅವನಿಗೆ ಅಲ್ಲಿರೋದಕ್ಕೆ ಬಿಡೋದಿಲ್ಲ. ಅಯ್ಯೋ, ನಿಮ್ಮೂರಲ್ಲಿರೋ ರಾಜಕೀಯನೇ ಬೇರೆ, ನಮ್ಮೂರಲ್ಲೇ ಬೇರೆ ಬಿಡಿ ಮಾಯ. ಅದು ಸರಿದೆ. ನಿಮ್ಮೂರಲ್ಲಿರೋಷ್ಟು ರಾಜಕೀಯದ ಪೈಪೋಟಿ ಹೊಡೆದಾಟ ನಮ್ಮೂರಲ್ಲಿಲ್ಲ ನೋಡು. ಹಾಗೆ ನೋಡಿದ್ರೆ ರಾಜಕೀಯ ಮಾಡೋದಕ್ಕೆ ನಮ್ಮೂರಲ್ಲಿ ವಯಸ್ಸಿನ ಹುಡುಗರೇ ಇಲ್ಲ. ಎಲ್ಲ ಓದ್ಕೊಂಡು ಕೆಲಸ ಅಂತೇಳಿ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಜ್ಯೂಸ್ ಜ್ಯೂಸ್, ಥಂಡ ಜ್ಯೂಸ್, ಕಿತ್ಲೆ ಜ್ಯೂಸ್. ರಾಮ್ ಪಾ. ಕಾವ್ಯ, ನೀನೇನ ನಾಚ್ಕೊಂಡು ನಿಂತಿದ್ಯಾ? ನಿನ್ನ ಗಂಡಂಗೂ ಜ್ಯೂಸ್ ತಂದಿದ್ಯಾ ಅಂತ ನಮಗ್ ಗೊತ್ತು. ಹೋಗ್ ಕೊಡೋಗು. ಕಾವ್ಯ, ಬರೀ ಗುಡ್ ಗುಡ್ಡಾಗಿ ನಿನ್ ಗಂಡನ್ ಸೇವೆ ಮಾಡಿದ್ರೆ ಹೆಂಗೆ? ನಾವು ನಿನ್ ಗಂಡಂಗ್ ಸೇವೆ ಮಾಡೋದ್ ನೋಡ್ತೀವಿ. ಕಾವ್ಯ, ನೀನ್ ಸಿಟ್ ಮಾಡ್ಕೊಂಡ್ರೆ ನಾವ್ ನಂಬಲ್ಲ. ನಮ್ ಮುಂದೆ ನಿನ್ ಗಂಡನ್ ಜೊತೆಲಿ ಹುಲಿ ತರ ಆಡೋದು. ನೀವಿಬ್ರೇ ಇರ್ಬೇಕಾದ್ರೆ ಬೆಕ್ಕಿನ ಮರಿ ಆಗಿರ್ತೀಯ ಅಂತ ನಮಗ್ ಗೊತ್ತಾಗಿದೆ. ಈಗ ನಾಟಕ ಮಾಡ್ದಿರಂಗೆ ಹೋಗಿ ಜ್ಯೂಸ್ ಕೊಡು. ಏನಿದು, ಏನೋ ಹೊಸ ಬೆಳವಣಿಗೆ ಆಗ್ಬಿಟ್ಟೈತಲ್ಲ. ಏನೋಪ್ಪ, ಒಟ್ನಲ್ಲಿ ಕೇಳಕ್ಕೆ ಒಂಥರ ಮಜವಾಗದೆ. ನಾನು ಅವನು ಇಲ್ಲಿಗೆ ಬರಬಾರ್ದು ಅಂತ ಕಾಲೊತ್ತಿದ್ದು, ಆದ್ರೆ ಇಲ್ಲಿ ಬೇರೆನೆ ಕತೆ ಹುಟ್ಕೋತಾ ಇದೆ. ಕಾವ್ಯ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಮಹಾದೇವನಿಗೆ ಜ್ಯೂಸ್ ಕೊಡು. ಅಯ್ಯಯ್ಯೋ ಅತ್ತಮ್ಮ, ಏನ್ ಜ್ಯೂಸ್ ಇಷ್ಟೊಂದು ತಣ್ಣಗದೆ? ನಿಮ್ ಹೆಂಡತಿ ತನ್ನ ಕೈಯಾರ ತಂದ್ಕೊಟ್ಟಿರೋದಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ತಣ್ಣಗಿದೆ. ಅಯ್ಯೋ, ಏನೆಲ್ಲ ಹಂಗ್ ನೋಡ್ತಾ ಇದ್ದೀರಾ? ಅದು ದಾಹ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಗಟ ಗಟ ಅಂತ ಕುಡಿದ್ಬಿಟ್ಟೆ. ಇನ್ನೊಂದ್ ಗ್ಲಾಸ್ ತಗೊಂಬರ್ಲಾ? ಹಾ. ಸತ್ಯಣ್ಣ ಇದ್ದೀರಾ ಮನೇಲಿ? ಪಾಪಣ್ಣ, ಬಾ ಬಾ. ಸತ್ಯಣ್ಣ ನಮಸ್ಕಾರ, ಹೇಗಿದ್ದೀರಿ? ಓ ಚೆನ್ನಾಗಿದ್ದೀನಪ್ಪ, ಬಾ ಕೂತ್ಕೋ. ಶಾರದಾ, ಪಾಪಣ್ಣನಿಗೆ ಜ್ಯೂಸ್ ತಗೊಂಡ್ ಬಾ. ಅಂದಾಗೆ ಪಾಪಣ್ಣ, ಏನ್ ನಮ್ಮನೆ ಕಡೆ ಸವಾರಿ ಇದ್ದಕ್ಕಿದ್ದ ಹಾಗೆ? ಏನಿಲ್ಲ ಸತ್ಯಣ್ಣ,
ಮದುವೆ ಟೈಮಲ್ಲಿ ನಾನು ಬರೋಕ್ಕಾಗಲಿಲ್ಲ, ಹೊಸಿ ಹುಷಾರು ತಪ್ಪಿಬಿಟ್ಟೆ. ಹಂಗಾಗಿ ಈ ಮದುವೆ ಜೋಡಿಗಳನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದಾಗೆ ನೀವೆಲ್ಲ ಸಂದಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನಿಲ್ಲ, ನನ್ನ ಮಗಳಿಗೆ ನಾನು ಗಂಡು ಹುಡುಕ್ತಾ ಇದ್ದೀನಿ. ಒಂದೆರಡು ಕಡೆಯಿಂದ ಜಾತಕ ಏನೋ ಬಂದಿದೆ, ಆದ್ರೆ ಇನ್ನೂ ಒಳ್ಳೆ ಸಂಬಂಧ ಬರ್ಬೋದೇನೋ ಅಂತ ನೋಡ್ತಾ ಇದ್ದೀನಿ. ಪಾಪಣ್ಣ, ಹುಷಾರಾಗಿ ಹುಡುಕು. ಗುಣ ಮುಖ್ಯ. ಆಸ್ತಿ ಪಾಸ್ತಿಗಿಂತ ಗುಣವಂತ ಹುಡುಗನೇ ಮುಖ್ಯ. ನನಗಂತೂ ಈ ವಿದ್ಯಾವಂತರ ಮೇಲೆ ನಂಬಿಕೆನೇ ಇಲ್ಲ ನೋಡು. ತುಂಬಾ ಡೇಂಜರು. ಈ ಸಮಾಜ ಹಾಳಾಗ್ತಿರೋದು ವಿದ್ಯಾವಂತರ ಹುಡುಗರಿಂದನೇ. ಪಾಪಣ್ಣ, ನಮ್ಮಪ್ಪ ಹೇಳ್ದಂಗೆಲ್ಲ ಏನೂ ಇಲ್ಲ. ಇವಾಗ ನನ್ ಗಂಡ ರಾಮ್ನೆ ನೋಡಿ ಎಷ್ಟೊಂದು ತಿಳ್ಕೊಂಡಿದ್ದಾರೆ ಗೊತ್ತಾ? ಅಹಂಕಾರ ಅನ್ನೋದೇ ಇಲ್ಲ. ಗುಣದಲ್ಲಂತೂ ಬಂಗಾರ. ಹಾಗಾಗಿ ನಮ್ಮಪ್ಪ ಹೇಳೋ ತರ ಓದ್ದವ್ರೆಲ್ಲ ಕೆಟ್ಟವ್ರೇ ಆಗಿರಲ್ಲ. ಕರೆಕ್ಟಾಗಿ ಹೇಳಿದೆ ಮಗಳೇ. ಗುಣದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ. ಸರಿನೇನಮ್ಮ? ನೋಡಮ್ಮ, ದೇವ್ರೆ ನಿಮ್ಗೆ ಆಯುಷ್ ಅಂತಸ್ತು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ. ಸತ್ಯಣ್ಣ, ಕಬ್ಬಿನ ಗದ್ದೆಗೆ ಆಳು ಬಂದ್ಬಿಟ್ಟಿದ್ದಾರೆ ಕಬ್ಬು ಕಡಿಯೋಕ್ಕೆ. ನಾನಿಲ್ಲ ಅಂದ್ರೆ ಅಲ್ಲಿ ಕೆಲಸ ನಡೆಯೋಕ್ಕಿಲ್ಲ. ನಾನೇನು ಬರ್ತೀನಿ ಸತ್ಯಣ್ಣ. ನಮಸ್ಕಾರಪ್ಪ. ನಮಸ್ಕಾರ. ಏನು ಹೀಗೆ ಮಾತಾಡ್ತಿದ್ದೀರಾ? ಇಲ್ಲ ಕಣೆ, ನಮ್ಮ ಪ್ರೇಮ ಆ ಡಾಕ್ಟರ್ ಜೊತೆ ಸಂತೋಷವಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅವನು ನೋಡಿದ್ರೆ ನನಗೆ ಗೊತ್ತಾಗ್ತಿದೆ ಆ ಡಾಕ್ಟರ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ನನ್ ಗಂಡಂಗೆ ಹೆಸರಿದೆ. ಅಯ್ಯೋ ಮಾವ, ನಿಮ್ಮ ಮಗಳನ್ನ ಅದು ಯಾವ ಸ್ಕೂಲ್ಗೆ ಹಾಕ್ಬಿಟ್ರೋ ಏನೋ, ಸರಿಯಾಗಿ ಊಟ ಮಾಡೋದನ್ನು ಹೇಳ್ಕೊಟ್ಟಿಲ್ಲ ಇವಳಿಗೆ. ಕಾವ್ಯ, ಈ ಊಟನ ಸದ್ದು ಮಾಡದೆ ಸೈಲೆಂಟಾಗಿ ತಿನ್ನೋದಕ್ಕೆ ಅದನ್ನೇನು ಏನಂತಾರೆ, ಧ್ಯಾನ ಧ್ಯಾನ ಅನ್ಕೊಂಡಿದ್ಯಾ? ಊಟ ಊಟನೇ ಹಂಗೆ. ರಸಂನ ಹಂಗೆ ಅಂತ ಕುಡಿದ್ರೇನೆ ಅದ ರಸಂ ಕೊಂಡ್ ಮರ್ಯಾದ. ಅದನ್ನ ಮಾಡ್ದವ್ರಿಗೂ ಗೌರವ ಅಂತ ಹೇಳಕ್ ಬಂದೆ ತಾನೆ? ಅರೆ ರೇ 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 ಸೂಪರ್, ನೀನು ಬಲೆ ಬೇಗ ಕ್ಯಾಚ್ ಹಾಕೊಂಬಿಟ್ಟೆ. ತಿನ್ನು. ಯಾಕಪ್ಪ ರಾಮ್, ಒಂದ್ ಸ್ವಲ್ಪ ನಿಧಾನಕ್ಕೆ ತಿನ್ನಿ. ಏನಿಲ್ಲ, ನೀನು ತಿನ್ನೋದೇ ಓಸಿ, ಅದ್ರಲ್ಲೂ ಕೆಮ್ಕೊಂಡ್ ತಿಂತ ಇದ್ಯಾ. ಅತ್ತೆ, ಬಾಡೂಟ ಮಾತ್ರ ಬಲೆ ಪಸಂದ್ ಆಗದೆ. ಒಂದೊಂದು ಐಟಮು ಸೂಪರ್ ಸೂಪರ್ ಆಗದೆ. ಇನ್ನೊಸಿ ಬಿರಿಯಾನಿ ಹಾಕಿ.
ಸಾಕಾಗ್ಲಿಲ್ವಾ? ಏ ನಿಂದೇನ್ ಹೊಟ್ಟೆನಾ ಅಥವಾ ಕನ್ನಂಬಾಡಿ ಕಟ್ಟೆನಾ? ಏಯ್ ಹಂಗೆಲ್ಲ ಕಣ್ಣು ಹಾಕ್ಬೇಡ ನೀನು. ತು ತು ತು. ಅಯ್ಯೋ ಮದೇವ, ನಿಮ್ ಮತ್ತೆ ಅಷ್ಟೊಂದು ಪ್ರೀತಿಯಿಂದ ಅಡಿಗೆ ಮಾಡಿದ್ದಾರೆ, ನೀನ್ ಈಗಲೇ ಎದ್ಬಿಟ್ರೆ ಹೇಗೆ? ಏ ಅಪ್ಪ, ಅದ್ ಎಷ್ಟಂತ ಬಡಿಸ್ತೀಯಪ್ಪ? ಸಾಕು, ತಿಂದು ತಿಂದು ನಿನ್ ಹೊಟ್ಟೆನೆ ಒಡೆದೋಗೋ ತರ ಆಗಿದೆ. ಏ ಏ ಹಂಗೆಲ್ಲ ಏನಾಗಿಲ್ಲ. ಮಾವ ಹೇಳಿದ್ಮೇಲೆ ಮುಗೀತು. ತಿನ್ಬೇಕು ಅಂದ್ರೆ ತಿನ್ಬೇಕು. ಮಾವ ನೀವು ಬಡಿಸಿ, ನೀವು ಬಡ್ಸೋದ್ ಹೆಚ್ಚ, ನಾನು ತಿನ್ನೋದ್ ಹೆಚ್ಚ. ಬಡ್ಸಿ. ಅದು ನಮ್ಮ ಮಾದೇವ ಅಂದ್ರೆ ಇರಪ್ಪ ತಂದೆ. ಅಷ್ಟು ಮಾಡ್ಲಾ? ಆ ಇರುಪಾಕ್ಸ ಬಂದ್ರೆ ನಂಗೊಂದು ಫೋನ್ ಹಾಕಕ್ ಹೇಳು. ಹಾ ಅಳಿಮಯ್ಯ, ಏನಪ್ಪ ಮಾಡ್ತಿದ್ದೆ? ಅದು ನಮ್ಮ ಮಿಲ್ ಕೆಲ್ಸಗಾರನಿಗೆ ಫೋನ್ ಮಾಡಿದ್ದೆ. ಓಹೋ, ಆಯ್ತಾಯ್ತು. ನೋಡು, ಒಂದು ಮುಖ್ಯವಾದ ವಿಷಯ ಇದೆ, ಬಾ ಹೇಳ್ತೀನಿ. ಏನ್ ವಿಷಯ ಮಾವ? ನೋಡಪ್ಪ, ನಾ ಹೇಳೋ ವಿಷಯ ಅಳಿಯ ಮಾವನಿಗೆ ಮಾತ್ರ ಗೊತ್ತಿರ್ಬೇಕಾದ ವಿಷಯ ಅದು. ಬಾ ಹೇಳ್ತೀನಿ. ಅಳಿಯ ಮಾವಂಗ್ ಮಾತ್ರ ಗೊತ್ತಿರ್ಬೇಕಾ? ಹ್ಞೂ ಕಣಪ್ಪ, ಬಾ ಅಂದ್ರೆ ನೀನು. ಬಾ ಕೂತ್ಕೋ, ಕೂತ್ಕೋ ನೀನು. ಒಂದೇ ನಿಮಿಷ ಬಂದೆ. ಹೆಂಗೆ? ಅಳಿಮಯ್ಯ, ಯಾಕೆ ನಿಂತ್ಬಿಟ್ಟೆ? ಕೂತ್ಕೋ. ಮಾವ ಏನಿದೆಲ್ಲ? ಓ, ಹೇಳ್ತೀನಿ, ಕೂತ್ಕೋಪ ನೀನು, ಕೂತ್ಕೋ. ಯಾಕೆ ಇದನ್ನೆಲ್ಲ ನೋಡಿ ಗಾಬರಿ ಆಗೋಯ್ತಾ? ಕಳ್ಳ ಅಲ್ಲಪ್ಪ, ಯಾವತ್ತು ಕುಡಿದೇ ಇರೋ ಥರ ಆಡ್ಬೇಡ ನೀನು. ನೋಡ, ನಿನ್ ಮತ್ತೆ ಇದ್ದಾಳಲ್ಲ, ನಾನು ಒಬ್ಬನೇ ಕುಡಿದ್ರೆ ಬೈತಾಳೆ. ಅದಕ್ಕೆ ನಿನ್ನ ನೆಪದಲ್ಲಾದ್ರೂ ಒಂದು ಪೆಕ್ ತಗೊಳವ ಅಂತ. ನೋಡ, ಎಣ್ಣೆನ ಮುಂದಿಟ್ಕೊಂಡು ಭಾಳ ಹೊತ್ತು ಕಾಯಿಸ್ಬಾರ್ದು, ಶುರು ಹಚ್ಕೊಳ್ಳೋಣ. ಅಲ್ಲ ಮಾವ, ನಾನು ನಿಮ್ ಜೊತೆ ತಗೊಳಪ್ಪ. ಅಲ್ಲಪ್ಪ ಅಳಿಮಯ್ಯ, ನಾನು ನಿನಗೆ ಹೆಣ್ಣು ಕೊಟ್ಟಾಗ ಬೇಡ ಅಂದ್ಯ ನೀನು? ಇಲ್ಲ. ಹಂಗೆ ಇದು ಎಣ್ಣೆ ಕೊಟ್ಟಾಗ ಬೇಡ ಅನ್ಬಾರ್ದು. ಮಾದೇವ, ಇದು ನಾನು ನನ್ನ ಫ್ರೆಂಡ್ಸ್ ಕಳ್ಸಿಕೊಟ್ಟಿರೋದು. ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ, ಇವತ್ತು ಬಂತು ನೋಡು. ಆಮೇಲೆ ಅಂತಿಂಥದ್ದು ಕುಡಿದು ನಾನು ಆರೋಗ್ಯ ಹಾಳು ಮಾಡ್ಕೊಳ್ಳಲ್ಲ. ಕುಡಿದ್ರೆ ಇಂಥದ್ದೇ ಕುಡಿಬೇಕು, ಹಂಗೆ. ಏನ್ ನಮ್ಮ ಮಾವ ಈ ಪಾಟಿ ಆರಾಮಾಗಿ ಕುಡಿಸ್ತಾವ್ರೆ? ಇನ್ನೊಂದು ಹಾಕ್ಲಾ? ಇರ್ಲಿ ತಗೊಳಪ್ಪ. ಇದನ್ನ ಹಿಂಗಳ್ಳ ಹಚ್ಕೊಂಡು ಕುಡಿಬೇಕು. ತಗೋ. That's right.